ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಗುರುವಾರ ಬೆಳಗಿನ ಬ್ಲಾಗ್ ಆಗಿರುತ್ತೆ. ಸುಮಾರು ಒಂದು ಟೈಮ್ ಬಂದು ಒಂದು 7 ಕಾಲಾಗಿತ್ತು. ಇವಾಗ ನಾನು ಇಡ್ಲಿಗೆ ಚಟ್ನಿ ರುಬ್ಕೊತಾ ಇದ್ದೀನಿ. ಇಡ್ಲಿ ಮತ್ತು ಚಟ್ನಿ ಮಾಡೋಣ ಅಂತ ಕಡಲೆಬೀಜ ಚಟ್ನಿ ಮಾಡೋಣ ಅಂತ ಕಡಲೆಬೀಜ ಎಲ್ಲ ಹುರಿದಿಟ್ಕೊತಾ ಇದ್ದೀನಿ. ಹಾಗೆ ನಮ್ಮ ಅಮ್ಮನೇ ಎಲ್ಲ ಬಾಗಿಲು ಎಲ್ಲ ತೊಳೆದ್ಬಿಟ್ಟು ಹೋಗಿದ್ರು. ಸ್ವಲ್ಪ ಲೇಟ್ ಆಯಿತು. ಅವ್ರು 6 ಗಂಟೆ 6 ಕಾಲಿಗೆಲ್ಲನೂ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಿದ್ದಾರೆ. ನಾನಿವಾಗ ಕೆಲಸ ಹೋಗ್ತಾ ಇಲ್ವಲ್ಲ, ಸೊ ಅದಕ್ಕೇ ಎದ್ದೇಳೋದು ಲೇಟು, ಕೆಲಸನೂ ಲೇಟ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಸೂರ್ಯ ಹುಟ್ಟೋ ಅಷ್ಟರಲ್ಲಿ ಬಾಗಿಲು ತೊಳಿಬೇಕು ಅಂತಾರಲ್ಲ, ಅದಕ್ಕೆ ಅವರೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕೋಗಿರ್ತಾರೆ. ಆಮೇಲೆ ಹುಡುಗರೆಲ್ಲ ಇರ್ತಾರೆ, ಅವರು ಮಲಗಿರ್ತಾರಲ್ಲ, ಅದಕ್ಕೆ ಬೇಗನೆ ಎದ್ರೂ ಹುಡುಗರನ್ನೆಲ್ಲ ಎಚ್ಚರಿಸ್ತಾ ಇರಬೇಕಲ್ಲ, ಅದಕ್ಕೇ ಸ್ವಲ್ಪ 7 ಕಾಲಂಗೆ ಎದ್ದಿದ್ದೀನಿ. ಎದ್ದುಬಿಟ್ಟು ಇವಾಗ ಫಸ್ಟ್ ನಾನು ಮುಖ ಎಲ್ಲ ತೊಳ್ಕೊಂಡು ಬಂದುಬಿಟ್ಟು ಕಾಫಿ ನಮ್ಮ ಅಮ್ಮಂಗೆಲ್ಲ ಇಟ್ಕೊಂಡು ಕೊಟ್ಟಿದ್ದೀನಿ. ಅವರು ಕುಡಿದ್ಬಿಟ್ಟು ಹೋದರು. ನಾನು ಮತ್ತು ಕಾಫಿ ಮಾಡ್ಕೊಂಡಿಲ್ಲ ಇನ್ನು ಸದ್ಯಕ್ಕೆ. ಇವಾಗ ಫಸ್ಟು ಇಡ್ಲಿಗೆ ರುಬ್ಕೊತಾ ಇದ್ದೀನಿ. ಇಡ್ಲಿಗೆ ಮಾಡ್ಕೊತಾ ಇದ್ದೀನಿ. ಇಡ್ಲಿಗೆ ಚಟ್ನಿ ರುಬ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಟಿಫನ್ ಒಂದು ಮಾಡಾದ್ಮೇಲೆ ಆಮೇಲೆ ಬೇರೆ ಕೆಲಸಗಳಿರುತ್ತೆ, ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ನಾನೇ ಇವಾಗ ಪೂಜೆ ಮಾಡಬೇಕು. ದೇವ್ರ ಸಾಮಾನೆಲ್ಲ ತೊಳಿಬೇಕಲ್ಲ, ಗುರುವಾರ ಇರೋದು ವಾರ ಅಲ್ವಾ, ಸೊ ಅದಕ್ಕೇ ನಾನೇ ಮಾಡ್ಕೊತೀನಲ್ಲ, ಅದಕ್ಕೆ ಇವಾಗ ಫಸ್ಟು ಟಿಫನ್ ಮಾಡಿಬಿಟ್ಟು ಅವ್ರಿಗೆಲ್ಲನೂ ಟಿಫನೆಲ್ಲ ಹಾಕ್ಕೊಟ್ಬಿಟ್ಟು ಅವ್ರು ತಿಂದಾದಮೇಲೆ ನಾನು ಅವ್ರದ್ದೆಲ್ಲ ಪಾತ್ರೆಗಳಿರ್ತಾವಲ್ಲ, ಅವೆಲ್ಲ ಬಿದ್ದಿರೋ ಪಾತ್ರೆ ಎಲ್ಲ ತೊಳೆದು ಶಿಂಕೆಲ್ಲ ತೊಳೆದು ಆಮೇಲೆ ಗುಡಿಸ್ಕೊಂಡು ಒರೆಸ್ಕೊಂಡು ಪೂಜೆ ಮಾಡೋಣ ಅಂತ ಕಸ ಒಂದು ಗುಡಿಸ್ಕೊತೀನಿ ಅಷ್ಟೇ ಟಿಫನ್ ಆದಮೇಲೆ. ಆಮೇಲೆ ಮಿಕ್ಕಿದ ಕೆಲಸ ಎಲ್ಲನೂ ನಮ್ಮ ಮನೆಯವರು ಎಲ್ಲ ಟಿಫನ್ ಮುಗಿಸಿ ಅವ್ರು ಆಫೀಸ್ಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಯಾಕಂದರೆ ಎಲ್ಲ ತಿಂದಿರೋದೆಲ್ಲ ಅಲ್ಲಲ್ಲೇ ಇಟ್ಕೊಂಡ್ರೆ ನನ್ನ ಶಿಂಕಲ್ಲಿ ದೇವ್ರ ಸಾಮಾನು ತೊಳೆಯೋದಲ್ವ, ಆಚೆ ಇಲ್ಲ ಜಾಗ. ಶಿಂಕಲ್ಲಿ ತೊಳೆಯೋದ್ರಿಂದ ನನಗೆ ಒಂಥರ ತಿಂದಿದ್ದು ಎಲ್ಲ ಅದರಲ್ಲೇ ಇದ್ದರೆ ನನಗೆ ಹಿಂಸೆ, ಒಂಥರ ತೊಳೆಯೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಅದೆಲ್ಲ ದೇವ್ರ ಸಾಮಾನು ತೊಳೆಯೋಕ್ಕೆ ಮುಂಚೆ ಎಲ್ಲನೂ ಶಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಶಿಂಕೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಗುಡಿಸ್ಕೊಂಬಂದುಬಿಟ್ರೆ ನನಗೊಂಥರ ಸಮಾಧಾನ. ಆಮೇಲೆ ದೇವ್ರ ಸಾಮಾನು ತೊಳೆಯೋಕ್ಕೂ, ಇಲ್ಲಾಂದರೆ ಒಂಥರ ನಾನು ತೊಳೆಯೋಕೆ ಹೋಗೋದು ಪಾತ್ರೆಗಳಿರೋದು ಅದೆಲ್ಲ ಒಂಥರ ನನಗೆ ಇಷ್ಟನೇ ಆಗೋದಿಲ್ಲ. ಬೇರೆ ಜಾಗನೂ ಇಲ್ಲ, ಆಚೆ ತೊಳೆಯೋಕ್ಕೂ ಜಾಗ ಇಲ್ಲ. ತೊಗೊಂಡೋದ್ರೆ ಮಾಡಿ ಮೇಲೆ ತೊಳ್ಕೊಂಬರ್ಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೇ ಇರೋದ್ರಲ್ಲೇ ಶಿಂಕಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಸದ್ಯಕ್ಕೆ ತೊಳ್ಕೊತಾ ಇದ್ದೀವಿ. ಮುಂದೆ ದೇವ್ರ ದಯೆ ಇದ್ದರೆ ಜಾಗ ಕೊಟ್ಟರೆ ಆಮೇಲೆ ಅದಕ್ಕೆ ಸಪ್ರೇಟ್ ಒಂದು ಶಿಂಕ್ ಇಡಿಸಿ ಮಾಡಿಸ್ಕೊಬೋದು. ಸದ್ಯಕ್ಕೆ ಇವಾಗ ಇರೋದ್ರಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಕಡೆ ನೋಡಿ ಚಟ್ನಿ ಎಲ್ಲ ರುಬ್ಬಿಟ್ಕೊಂಡಾಯ್ತು. ಮಾಮೂಲಿ ಕಡಲೆಬೀಜ ಚಟ್ನಿನೇ ನಾವು ಕಾಂಬಿನೇಷನಾಗಿ ರೆಗ್ಯುಲರಾಗಿ ಮಾಡೋದು. ಕಾಯಿ ಚಟ್ನಿ ಎಲ್ಲೋ ಅಪರೂಪ, ನಂಗೆ ಅಷ್ಟೊಂದು ಇಷ್ಟನೂ ಆಗೋಲ್ಲ ತೆಂಗಿನಕಾಯಿ ಚಟ್ನಿ. ಅದಕ್ಕೇ ಇದು ಕಡಲೆಬೀಜ ಚಟ್ನಿನೇ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡೋದು. ಇವಾಗ ನೋಡಿ ಇಡ್ಲಿಗೆಲ್ಲನೂ ಇಟ್ಟಾಯಿತು. ಅದೆಲ್ಲ ಇಡ್ಲಿ ಎಲ್ಲ ಇಟ್ಬಿಟ್ಟು ಅದರ ಬೇಯಕ್ಕೆ ಇಟ್ಬಿಟ್ಟು ಮಿಕ್ಕಿದ ಕೆಲಸಗಳಿರ್ತವೆ ಒಂದೊಂದೇ ಮಾಡ್ಕೊಂಬರ್ತೀನಿ. ಸ್ವಲ್ಪ ಅಂದರೆ ದೇವ್ರ ಸಾಮಾನೆಲ್ಲ 2 ವಾರ ಆಗೋಗಿತ್ತು. ಯುಗಾದಿ ಹಬ್ಬದಲ್ಲಿ ನಾನು ತೊಳೆದಿರೋದು, ರಾಮನವಮಿಗೂ ತೊಳಿಲಿಲ್ಲ, ಏನೂ ಇಲ್ಲ. ಮತ್ತು ಇನ್ನೊಂದು ಹೋದ ಗುರುವಾರನೂ ತೊಳೆದು ಮಾಡಲಿಲ್ಲ ಪೂಜೆ, ನಮ್ಮ ಮನೆಯವರೇ ಮಾಡಬೇಕಿತ್ತು, ನಾನು ಮಾಡೋಂಗಿರ್ಲಿಲ್ವಲ್ಲ, ಸೊ ಅದಕ್ಕೆ ನಾನೇನು ತೊಳೆದಿರಲಿಲ್ಲ. ಇವತ್ತೇ ಎಲ್ಲನೂ ಮಾಡ್ಕೊಳ್ಳೋಣ, ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಫರ್ನಿಚರ್ದೆಲ್ಲನೂ ತೆಗ್ದಿದ್ದೀನಿ ಆಲ್ರೆಡಿ. ಫರ್ನಿಚರ್ ಕವರೆಲ್ಲ ತೆಗೆದು ಮತ್ತು ಬೆಡ್ ಸ್ಪ್ರೆಡ್ ಎಲ್ಲ ಇತ್ತಲ್ಲ ದಿವಾನದ್ದು, ಮತ್ತು ಒಳಗಡೆ ಮಂಚದ್ದು ಎಲ್ಲನೂ ಇತ್ತಲ್ಲ, ಅವನ್ನೆಲ್ಲ ತೆಗೆದುಬಿಟ್ಟು ಆಲ್ರೆಡಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ರನ್ ಆಗ್ತಾಯಿದೆ. ಇನ್ನು ಮಿಕ್ಕಿದ್ದು ರನ್ನೇನು ಆಗ್ತಾಯಿಲ್ಲ, ಅಂದರೆ ನಾನು ಬಿಟ್ಟಿದ್ದೀನಿ ಅಷ್ಟೇ ಸದ್ಯಕ್ಕೆ. ಇವತ್ತೇನು ಒಗೆಯೋದಿಲ್ಲ, ಇನ್ನು ನಾಳೆನೇ ಒಗ್ಕೊಳ್ಳೋಣ ಅಂದ್ಬಿಟ್ಟು ಸದ್ಯಕ್ಕೆ ಅದರೊಳಗೆ ತುಂಬಿಸಿಟ್ಟಿದ್ದೀನಿ. ಬಕೆಟಲ್ಲಿ ಇಟ್ಟರೆ ತುಂಬ ಜಾಸ್ತಿಯಾಗಿ ಬೆಚ್ಚಲ ಮನೆಯಲ್ಲೆಲ್ಲ ಫುಲ್ ಬರೀ ಬಟ್ಟೆನೇ ಇರ್ತಾವೆ, ಅದಕ್ಕೇ ನಾನು ವಾಷಿಂಗ್ ಮಿಷಿನಲ್ಲಿ ಸದ್ಯಕ್ಕೆ ಹಾಕಿದ್ದೀನಿ. ಇವಾಗ ನೋಡಿ ಇವನ್ನೆಲ್ಲನೂ ಹಾಸ್ಕೊಂಡಿದ್ರಲ್ಲ, ಮಕ್ಕಳು ಹಾಸ್ಕೊಂಡು ಮಲಗಿದ್ರಲ್ಲ, ಅದನ್ನೆಲ್ಲನೂ ಮಡಚಿಟ್ಕೋತಾ ಇದ್ದೀನಿ. ಎಲ್ಲ ಮಡಚ್ಬಿಟ್ಟು ಅದ್ರ ಪಾಡ್ಗಲ್ಲಿ ಇಟ್ಬಿಟ್ಟು ಆಮೇಲೆ ಕಸವನ್ನು ಗುಡಿಸಿ ಅವ್ರಿಗೆ ಟಿಫನ್ ಹಾಕೊಂಡು ಕೊಟ್ಟರೆ ಕೆಲಸ ಮುಗೀತು. ಆಮೇಲೆ ಬೇರೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಇವಾಗ ಅವ್ರು ಇನ್ನೂ ಚಿಕ್ಕ ಹುಡುಗರಲ್ವ, ಹಸ್ಕೊಂಡಿರೋದಿಲ್ಲ, ಮತ್ತು ನಮ್ಮ ಮನೆಯವರು ಆಫೀಸ್ಗೆ ಹೋಗ್ಬೇಕಲ್ಲ, ಅವ್ರಿಗೂ ಟಿಫನ್ ಹಾಕೊಂಡು ಕೊಟ್ಬಿಡೋಣ ಫಸ್ಟು. ಹುಡುಗರೆಲ್ಲ ತಿಂದ್ಬಿಟ್ಟು ಆದಮೇಲೆ ಇರೋ ಪಾತ್ರೆ ಅವರೆಲ್ಲ ಹಾಕಿರ್ತಾರಲ್ಲ ಪ್ಲೇಟ್ಸು ತಿಂಡಿದೆಲ್ಲನೂ ಅದೆಲ್ಲ ತೊಳ್ಕೊಂಡು ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ. ಏನು ಆಫೀಸು ಇಲ್ಲ, ಏನೂ ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಏನು ಅರ್ಜೆಂಟ್ ಮಾಡಿ ಕೆಲಸ ಏನು ಮಾಡ್ತಾಯಿಲ್ಲ. ಇವಾಗ ನೋಡಿ ಇವರು ತಿಂತಾ ಇದ್ದಾರೆ. ಟಿಫನೆಲ್ಲ ಹಾಕೊಂಡು ಕೊಟ್ಟಿದ್ದೀನಿ, ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟಿದ್ದೀನಿ. ಅವರೂ ತಿಂತಾಯಿದ್ರು. ಹಾಗೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ತಿಂತಾಯಿದ್ದಾರೆ. ಬೇಗ ತಿನ್ನಿರಿ, ನಾನು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ನಿಧಾನಕ್ಕೆ ಒಂದೊಂದೇ ಇಟ್ಕೊಂಡು ತಿಂತಾವನೆ. ಅವನು ಮಧ್ಯದೆಲ್ಲ ಅವನು ಚಿಕ್ಕವನು ಬಿಸಿ ನನಗೆ ತಿನ್ನೋಕ್ಕಾಯ್ತಿಲ್ಲ, ಫ್ಯಾನ್ ಹಾಕಿದ್ರೂ ಆರಿಲ್ಲ ಇನ್ನು ಅಂದ್ಕೊಂಡು ಕೂತಿದ್ದ. ಅವರೆಲ್ಲ ತಿಂದಾದ್ಮೇಲೆ ಎಲ್ಲ ತಿರ್ಗಾ ಅವೆಲ್ಲ ತೊಳೆದ್ಬಿಟ್ಟು ಶಿಂಕೆಲ್ಲನೂ ವಾಶ್ ಮಾಡಿ ಡೊಮ್ಯಾಕ್ಸೆಲ್ಲ ಹಾಕಿ ವಾಶ್ ಮಾಡಿದೆ. ಆಮೇಲೆ ಇನ್ನು ಕಿಟಕಿಗಳೆಲ್ಲ ಒರೆಸ್ಕೊಂಡು ಬಾಗಿಲೆಲ್ಲ ಒರೆಸ್ಕೊಂಡು ಈ ಫಿಶ್ ಟ್ಯಾಂಕು ಮತ್ತು ಕಂಪ್ಯೂಟರ್ ಹತ್ರ ಕಿಟಕಿಗಳೆಲ್ಲ ಕಿಟಕಿಗಳೆಲ್ಲನೂ ಸಿಕ್ಕಾಪಟ್ಟೆ ಧೂಳಾಗಿತ್ತು, ಅವನ್ನೆಲ್ಲ ಒರೆಸ್ಕೊಂಬಂದೆ. ಒರೆಸ್ಬಿಟ್ಟು ನೆಲ ಎಲ್ಲ ಒರೆಸಿ ಬಾಗಿಲೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ.
ಸ್ನಾನ ಮಾಡ್ಬಿಟ್ಟು ಬಂದು ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಇವಾಗೆಲ್ಲನೂ ದೇವ್ರ ಸಾಮಾನೆಲ್ಲನೂ ತೊಳ್ಕೊತಾ ಇದ್ದೀನಿ. ಇದು ವಿಗ್ರಹಗಳೆಲ್ಲನೂ ನಾನು ಸೋಪಿನ ನೀರಲ್ಲಿ ಅಷ್ಟೇ ನೆನೆ ಇಟ್ಕೊತೀನಿ ನೋಡಿ. ಆವಾಗಲೇ ಲಿಕ್ವಿಡ್ ಇತ್ತಲ್ಲ, ರಿನ್ ಲಿಕ್ವಿಡೆಲ್ಲ ಹಾಕ್ಬಿಟ್ಟು ಅದರಲ್ಲಿ ವಾಶ್ ಮಾಡ್ಕೊತೀನಿ ಅಷ್ಟೇ. ನಾನು ಉಜ್ಜಿ ಏನೂ ತೊಳೆಯೋಕೆ ಹೋಗೋದಿಲ್ಲ. ಏನೋ ವಿಗ್ರಹಗಳೆಲ್ಲ ಉಜ್ಕೊಂಡು ತೊಳಿಬಾರ್ದು ಅಂತ ಏನೋ ಹೇಳ್ತಾರೆ. ಅದಕ್ಕೆ ನಾನು ಅಷ್ಟೇ ಸೋಪಿನ ನೀರಲ್ಲೇ ಅದನ್ನು ಇದು ಮಾಡಿಬಿಟ್ಟು ನೆನೆಸ್ಬಿಟ್ಟು ಆಮೇಲೆಲ್ಲ ಬರೀ ನೀರಲ್ಲಿ ವಾಶ್ ಮಾಡ್ಕೊತೀನಿ ಅಷ್ಟೇ. ದೇವ್ರ ಸಾಮಾನು ಇವನ್ ಮಾತ್ರ, ಈ ಬೆಳ್ಳಿ ಸಾಮಾನು ಹಿತ್ತಾಳೆ ಸಾಮಾನು ಅಷ್ಟೇ ನಾನು ಉಜ್ಜೋದು. ಬೇರೆ ಅದನ್ನೆಲ್ಲ ವಿಗ್ರಹ ಎಲ್ಲ ಉಜ್ಜಿ ತೊಳೆಯೋಕೆ ಹೋಗೋದಿಲ್ಲ. ಬರೀ ಸೋಪಿನ ನೀರಲ್ಲೇ ಸಾಕೋದು, ಬೆಳ್ಳಗಾಗ್ಬಿಟ್ಟಿರುತ್ತೆ. ಇವಾಗ ನೋಡಿ ಅದೆಲ್ಲನೂ ನಾನು ಇದು ವಿಗ್ರಹ ಎಲ್ಲ ತೊಳ್ಕೊಂಡಾಯಿತು. ಇವಾಗ ದೇವ್ರ ಸಾಮಾನು ಇವೆಲ್ಲ ಇತ್ತು, ಇವನ್ನ ಎಲ್ಲ ತೊಳ್ಕೊಂಬಿಟ್ಟು ಆಮೇಲೆ ಹೂವು ಎಲ್ಲ ಅಂದರೆ ಇನ್ನು ಹೂವು ಎಲ್ಲ ಹಾಕ್ಬಿಟ್ಟು ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ಫಸ್ಟ್ ಇವೆಲ್ಲ ದೇವ್ರ ಸಾಮಾನು ತೆಗ್ದಿದ್ನಲ್ಲ, ಇವನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ದೇವ್ರ ಮನೆ ಎಲ್ಲ ಫೋಟೋ ಎಲ್ಲ ತೆಗೆದುಬಿಟ್ಟು ಅವೆಲ್ಲ ಫೋಟೋ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಅಂದರೆ ದೇವ್ರ ರೂಮ್ನು ದೀಪ ಹಚ್ಚಿ ಫುಲ್ಲೂ ಒಂಥರ ಕಪ್ಪಗೆ ಆಗಿಬಿಟ್ಟಿದೆ. 2 ವಾರ ಆಗಿತ್ತಲ್ಲ, ಅದಕ್ಕೇ ಇವಾಗ ಅದನ್ನು ಎಲ್ಲ ನೀಟಾಗಿ ಸೋಪಿನ ನೀರೆಲ್ಲ ಹಾಕ್ಕೊಂಡು ಒರೆಸ್ಕೊಬೇಕು. ಇಲ್ಲಾಂದರೆ ಒಂಥರ ಕಪ್ಪಗೆ ಹಂಗಾಗಿ ಉಳ್ಕೊಂಬಿಡುತ್ತೆ. ಈ ದೀಪ ಹಚ್ಬಿಟ್ಟು ಬಾಕ್ಲು ಹಾಕ್ಬಿಟ್ಟಿರ್ತಾರಲ್ಲ, ಅದಕ್ಕೆ ಎಲ್ಲನೂ ಒಂಥರ ಹೊಗೆ ಆದಂಗೆ ಆಗಿಬಿಟ್ಟಿರುತ್ತೆ ಕಪ್ಪಗೆ. ಅದಕ್ಕೇ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಬಿಟ್ಟು ಲಿಕ್ವಿಡ್ ಹಾಕ್ಬಿಟ್ಟು ಅದರಲ್ಲಿ ಆಮೇಲೆ ಅದನ್ನು ದೇವ್ರದ್ದು ಇದೆಲ್ಲನೂ ಟೈಲ್ಸ್ ಎಲ್ಲನೂ ಒರೆಸ್ಕೊಂಬಂದ್ಬಿಡ್ತೀನಿ. ಅವಾಗ ಕ್ಲೀನಾಗಿ ವೈಟಾಗಿ ಚೆನ್ನಾಗಿರುತ್ತೆ. ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೆ. ಹೆಂಗೂ ಗುರುವಾರ ಆಯಿತು, ಸ್ವಲ್ಪ ಹೆಂಗೂ ಲೇಟಾಗಿ ಪೂಜೆ ಮಾಡ್ತೀನಲ್ಲ, ಎಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮಾಡಿಬಿಡೋಣ ಅಂತ ಮಾಡ್ಕೊಂಬರ್ತಾಯಿದ್ದೀನಿ. ಇವತ್ತೇ ಎಲ್ಲನೂ ಮಾಡ್ಕೊತಾಯಿದ್ದೀನಿ. ಒಂದೊಂದು ಸಲ ಬುಧವಾರ ಎಲ್ಲ ವಾಶ್ ಮಾಡ್ಕೊತಿದ್ದೆ ದೇವ್ರ ಸಾಮಾನೆಲ್ಲನೂ, ಮತ್ತು ಟಾಯ್ಲೆಟು ಬಚ್ಚಲ ಮನೆ ಎಲ್ಲನೂ ಗುರುವಾರ ಅಂದರೆ ಬುಧವಾರ ಸಂಜೆ ತೊಳೆದು ಮಾಡ್ಕೊತಿದ್ದೆ. ಇವತ್ತು ನಿಧಾನಕ್ಕೆ ಅಲ್ವ, ಏನು ಮಾಡೋ ಅಷ್ಟಿಲ್ಲ, ಕೆಲಸಗಳು ಏನಿಲ್ಲ, ಮತ್ತು ಕೆಲಸಕ್ಕೂ ಹೋಗ್ತಾ ಇಲ್ವಲ್ಲ, ರಜಾ ಇತ್ತಲ್ಲ, ಅದಕ್ಕೇ ಎಲ್ಲನೂ ನಿಧಾನಕ್ಕೆ ಆಗಲಿ ಪರವಾಗಿಲ್ಲ ಎಷ್ಟೊತ್ತಾದ್ರೂ ಅಂತ ಎಲ್ಲನೂ ಬಚ್ಚಲ ಮನೆಯೂ ಇವತ್ತೆಲ್ಲ ತೊಳ್ಕೊಂಡೆ. ಮತ್ತು ಇದು ಟಾಯ್ಲೆಟ್ ಎಲ್ಲನೂ ವಾಶ್ ಮಾಡಿ ಮತ್ತು ಇವೆಲ್ಲ ಧೂಳೆಲ್ಲ ಕೊಡ್ವಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ ಇವತ್ತು. ಎಲ್ಲ ಮಾಡಿಬಿಟ್ಟು ಆಮೇಲೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ದೇವ್ರ ಸಾಮಾನು ಇವೆಲ್ಲ ತೊಳ್ಕೊತಾ ಇದ್ದೀನಿ. ಎಲ್ಲ ತೊಳೆದಾದ್ಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಪೂಜೆ ಮಾಡಿದ್ರೆ ಮುಗೀತು, ಇನ್ನೇನು ಕೆಲಸ ಏನಿರಲ್ಲ. ಅದು ಇನ್ನು ಫರ್ನಿಚರ್ದು ಹಾಕಿರಲಿಲ್ಲ, ಇನ್ನು ಅವೆಲ್ಲನೂ ಹಾಕ್ಕೊಂಬರ್ಬೇಕು. ಹಾಕ್ಕೊಂಬಂದರೆ ಮುಗೀತು. ಆಮೇಲೆ ಸಂಜೆ ಮೇಲೆ ಅಡುಗೆ ಮಾಡ್ಕೊಳ್ಳೋದಷ್ಟೇ. ಇದು ಬಂದು ಗುರುವಾರದ ವ್ಲಾಗು. ನಾನು ಫಸ್ಟ್ ಶುಕ್ರವಾರದ ವ್ಲಾಗು ಅಂದರೆ ನಾನು ಇದು ಟ್ರೈಪಾಡು ಹಾಳಾಗಿಬಿಟ್ಟಿದೆಯಲ್ಲ, ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಎಷ್ಟು ವೀಡಿಯೋ ಇದೆಯೋ ಅದನ್ನು ಮಾತ್ರ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಇರೋದನ್ನ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಮಾಡ್ತಾಯಿದ್ದೀನಿ. ಗುರುವಾರದ್ದು ಬಂದುಬಿಟ್ಟು ನಾನು ಫಸ್ಟು ಶುಕ್ರವಾರದ್ದು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಗುರುವಾರದ್ದು ವಾಯ್ಸ್ ಕೊಟ್ಕೊಂಡು ನಾನು ಇವಾಗ ಅಪ್ಲೋಡ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀನಿ. 2 ದಿವಸ ಆಯಿತು ವಾಯ್ಸ್ ಓವರ್ ಅಂದರೆ ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ, 2 ದಿವಸ ಆಗಿತ್ತು. ಅದಕ್ಕೆ ಇವಾಗೆಲ್ಲನೂ ಮಾಡ್ಕೊತಾ ಇದ್ದೀನಿ, ಒಂದೊಂದೇ ವೀಡಿಯೋನ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಶುಕ್ರವಾರದ್ದು ಫಸ್ಟು ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ನಾನು ಗುರುವಾರದ್ದು ಉಳಿದಿರೋ ವೀಡಿಯೋ ಇತ್ತಲ್ಲ, ಅದನ್ನು ನಾನು ಇವಾಗ ಎಡಿಟ್ ಮಾಡಿಕೊಂಡು ಇವಾಗ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ಫಸ್ಟ್ ಬರೋದೇ ಶುಕ್ರವಾರದ್ದು, ಆಮೇಲೆ ಗುರುವಾರದ್ದು ಬರ್ತಾಯಿದ್ದೆ. ನಂದು ಅದು ಕೆಟ್ಟೋಗಿತ್ತಲ್ಲ, ಅದಿರಲಿ ನನ್ನ ಅಯ್ಯೋ ಬೇಜಾರು ಅನಿಸ್ಬಿಡ್ತು ಒಂಥರ. ಅದು ನನ್ನ ಟ್ರೈಪಾಡಲ್ಲಿ ಇಟ್ಟಂಗೆಲ್ಲ ಫೋನ್ ಕೆಳಗಡೆ ಬಿದ್ದು ಹೋಗ್ತಿತ್ತು. ಇಂಟ್ರೆಸ್ಟೇ ಇರಲಿಲ್ಲ ನಂಗೆ, ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನೂ ಇರಲಿಲ್ಲ. ಇವಾಗ 2 ದಿವಸ ಆಗಿತ್ತಲ್ಲ, ಸೊ ಅದಕ್ಕೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಇವಾಗ ವಾಯ್ಸ್ ಓವರೆಲ್ಲ ಕೊಡ್ತಾಯಿದ್ದೀನಿ. ಇವಾಗ ನೋಡಿ, ಇದು ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡೆ, ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ದೀನಿ. ಗುರುವಾರ ನಂಗೆ ಪೂಜೆ ಮಾಡಿದ್ರೇ ನೆಮ್ಮದಿ, ಒಂಥರ ಸಮಾಧಾನ ಇರುತ್ತೆ ನೋಡಿ. ಇಷ್ಟು ನಾನು ಪೂಜೆ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ವೀಡಿಯೋ ಕಡೆ ಇಂಟ್ರೆಸ್ಟ್ ಬಂದುಬಿಟ್ರೆ ನಂಗೆ ದೇವ್ರ ಹತ್ರ ಬೇಡ್ಕೊಳ್ಳೋದು ಮತ್ತು ಪೂಜೆ ಮಾಡೋದು ಅದೆಲ್ಲ ಒಂಥರ ಆಗಿಬಿಡುತ್ತೆ. ಅದಕ್ಕೇ ನನಗೆ ಅಷ್ಟೊಂದು ಈ ಕಡೆ ವೀಡಿಯೋ ನೋಡ್ತಾ ಇರುತ್ತೆ, ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅನ್ನೋ ಪೂಜೆ ಮಾಡೋಕ್ಕೂ ಏನೋ ಒಂಥರ ಅನಿಸುತ್ತೆ. ಅದಕ್ಕೇ ನಾನು ಫಸ್ಟು ಪೂಜೆ ಮಾಡ್ಕೊಂಬಿಟ್ಟೆ, ಆಮೇಲೆ ವೀಡಿಯೋ ತೋರಿಸ್ತಾಯಿದ್ದೀನಿ. ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಪೂಜೆ ಮಾಡಾದಮೇಲೆ ಇವಾಗ ಇನ್ನೊಂದು ಕಡೆ ಇನ್ನೊಂದು ಕಡೆ ಆ ಕಡೆ ಇದ್ದ ಸ್ಕ್ರೀನ್ನ ತೆಗೆದು ಇಲ್ಲಿ ಹಾಕ್ತಾಯಿದ್ದೀನಿ, ಆ ಕಡೆ ಇನ್ನೊಂದು ತೆಗೆದ್ಬಿಟ್ಟು ಹಾಕಿದ್ದೀನಿ. ಇವಾಗ ಈ ಬಾಕ್ಲ ಹತ್ರನೂ ಸಿಕ್ಕಾಪಟ್ಟೆ ಧೂಳೆಲ್ಲ ಬರ್ತಾಯಿತ್ತಲ್ಲ, ಅದಕ್ಕೆ ಮೆಸ್ಸಿದೆ ಆದ್ರೂ ಧೂಳು ಬರ್ತಾಯಿತ್ತು. ಅದಕ್ಕೆ ಇಲ್ಲೂ ಹಾಕ್ಬಿಡೋಣ ಅಂದ್ಬಿಟ್ಟು ಇವಾಗ ಇಲ್ಲೊಂದು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೂ ಹಾಕ್ಬಿಟ್ರೆ ಇವಾಗ ಸ್ಕ್ರೀನ್ ಬಿಟ್ಬಿಟ್ಟಿದ್ರೆ ಧೂಳು ಅವಾಯ್ಡ್ ಆಗುತ್ತೆ ಸ್ವಲ್ಪ. ಇವಾಗ ಬಿಸಿಲು ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಡಿಗಳೆಲ್ಲ ಓಡಾಡುತ್ತಲ್ಲ, ನಾನು ಎಷ್ಟು ಕ್ಲೀನ್ ಮಾಡಿದ್ರು, ಡೈಲಿ ಕ್ಲೀನ್ ಮಾಡಿದ್ರು ಧೂಳು ಇದ್ದೇ ಇರುತ್ತೆ. ಈ ಫರ್ನಿಚರ್ದು ಇದೆಲ್ಲ ಇರುತ್ತಲ್ಲ, ಎಲ್ಲನೂ ಧೂಳು ತುಂಬ್ಕೊಂಡಿರುತ್ತೆ. ಮತ್ತು ಫ್ರಿಜ್ ಮೇಲೆ ಎಲ್ಲನೂ ಸಿಕ್ಕಾಪಟ್ಟೆ ಧೂಳು, ಮತ್ತು ಬಾಗಿಲು ಮೇಲಂತೂ ಎಷ್ಟು ಧೂಳಿರುತ್ತೆ ಅಂದರೆ ಅಷ್ಟು ಧೂಳಿರುತ್ತೆ. ಅದಕ್ಕೆ ಇವಾಗ ಇದಕ್ಕೂ ಹಾಕ್ಬಿಟ್ಟಿದ್ದೀನಿ.
ಅಂದರೆ ಎಲ್ಲ ಕ್ಲೀನಾಗಿರುತ್ತಲ್ಲ, ಒಂಥರ ಪಾಸಿಟಿವ್ ಆಗಿರುತ್ತೆ. ಗುರುವಾರದೊತ್ತಂತೂ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಮನೆ ಅಂತೂ. ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ, ನನ್ನ ತಂಗಿಯವ್ರು ಬಂದಿದ್ದರು, ಕೊನೆ ತಂಗಿಯವರು. ಅದಕ್ಕೆ ಅವರು ಎಲ್ಲ ಅಡುಗೆ ಮಾಡಿ ಊಟ ಮಾಡೋರಿ ಎಲ್ಲ ಇಲ್ಲೇ ಇದ್ರಲ್ಲ. ಸಂಜೆ ಮೇಲೆ ಅಂದರೆ ಅವರು ಸಂಜೆ ಒಂದು 4 ಗಂಟೆ 3 ಗಂಟೆ 4 ಗಂಟೆಗೆ ಬಂದಿದ್ದರು. ನಾನು ಇವಾಗ ನೋಡಿ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡ್ತಾಯಿದ್ದೀನಿ, ಇಡ್ಲಿ ತಿಂತಾಯಿದ್ದೀನಿ. ಟಿಫನ್ ಎಲ್ಲ ಮಾಡಿದೆ. ಟಿಫನ್ ಆದಮೇಲೆ ಅವರು ಸುಮ್ಮನೆ ಆಗಿಬಿಟ್ಟೆ ಅಷ್ಟೇ, ನಾನು ಯಾವುದೂ ವೀಡಿಯೋ ಮಾಡೋಕ್ಕೋಗಲಿಲ್ಲ. ಸಂಜೆ ಅವ್ರು ಬಂದರು, ಅವ್ರು ಬಂದುಬಿಟ್ಟು ಇದ್ರಲ್ಲ, ಅದಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡಿ ನಾನು ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ. ಎಲ್ಲ ಊಟ ಮಾಡಿ ಅವರು ಹೋದರು. ಇನ್ನು ನಾನು ಇಷ್ಟೇ ವೀಡಿಯೋ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್.